ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಸುದ್ದಿಗಳಿದ್ದಾವೆ. ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ, ಏನು ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹೇಳಿದ್ರೆ ಮೊದಲಿಗೆ ನಾಳೆಯ ಇವೆಂಟ್ ಗೆ ಯಾರೆಲ್ಲ ರಿಜಿಸ್ಟರ್ ಮಾಡಿದಿರಿ ಅವರುಗಳಿಗೆ ಈಗಾಗಲೇ ಡೀಟೇಲ್ಸ್ ಅನ್ನ ವಾಟ್ಸ್ಆಪ್ ಮಾಡಿದೀವಿ. ಜೊತೆಗೆ ಈ ಡೀಟೇಲ್ಸ್ ಅನ್ನ ನಾವು ಈಗಾಗಲೇ 10 ಡೇಸ್ ಇಂದ ಕೂಡ ಕಳಿಸಿದ್ವಿ. ಆಲ್ಮೋಸ್ಟ್ 12th ಡಿಸೆಂಬರ್ ಇಂದಾನೆ ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ಇನ್ ಕೇಸ್ ನೀವು ನಿನ್ನೆ ಮೊನ್ನೆ ಮೆಸೇಜ್ ಅನ್ನು ಚೆಕ್ ಮಾಡಿದ್ರೆ ಆಗೋದಿಲ್ಲ. ಕೆಲವರು ಮೆಸೇಜ್ ಮಾಡ್ತಾ ಇದ್ದೀರಿ ನಮಗೆ ಡೀಟೇಲ್ಸ್ ಬಂದಿಲ್ಲ ಅಂತ. ಒಂದ್ಸಲ ಹಳೆ ಮೆಸೇಜಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. 12, 13, 14ನೇ ತಾರೀಕು ಈಗಾಗಲೇ ಕಳಿಸಿದೀವಿ. ಯಾರು ಮಿಸ್ ಮಾಡ್ಕೊಳ್ಬೇಡಿ. ಬನ್ನಿ ನಾಳೆ ಸಿಗೋಣ. ಇನ್ನು ಮುಂದುವರಿಯ ಮುಂಚೆ ಅಕೌಂಟ್ ಓಪನಿಂಗ್ ಲಿಂಕ್ ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಹಾಗೆ ಏನಾದ್ರೂ ಸ್ಪೆಸಿಫಿಕ್ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಫಾರ್ಮ್ ಕೂಡ ಇರುತ್ತೆ. ಅದನ್ನು ಕೂಡ ಫಿಲ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ 2 ಲಿಂಕ್ ಗಳಿರುತ್ತೆ, ಫಿಲ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಂತ ಸಂದರ್ಭದಲ್ಲಿ ಆಡ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಸೆಕ್ಷನ್ ಅಲ್ಲಿ ಪ್ರೀಮಿಯಂ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ TRX 20 ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಕೊಡಿ. TRX 17 ಅಥವಾ 20 ಸೆಲೆಕ್ಟ್ ಮಾಡಿ. ಬೇರೆ ಸೆಲೆಕ್ಟ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಅವುಗಳಿಗೆ ಫೀಸ್ ಇರುತ್ತೆ. TRX 17 ಹಾಗೂ 20 ಫ್ರೀ ಅಕೌಂಟ್ಸ್ ಆಗಿರುತ್ತೆ. ಇನ್ನು ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ. ನೀವು ನಿಮ್ಮ ಹೆಸರು, ಮೊಬೈಲ್ ನಂಬರ್ ಹಾಗೂ ಇಮೇಲ್ ಅಡ್ರೆಸ್ ಅನ್ನ ಹಾಕಿ ಸಬ್ಮಿಟ್ ಕೊಟ್ಟ ಮೇಲೆ ನಿಮ್ಗೆ ಇಮೇಲ್ ಬರುತ್ತೆ. ಆ ಇಮೇಲ್ ಅಲ್ಲಿ ಲಿಂಕ್ ಬರುತ್ತೆ. ಅಲ್ಲಿಂದ ನೀವು ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋ ಮೂಲಕ. ತುಂಬಾ ಜನ ಏನ್ ಮಾಡ್ತಿದ್ದಾರೆ, ಈ ಡೀಟೇಲ್ಸ್ ಅನ್ನ ಹಾಕ್ತಾರೆ, ಮುಂದಕ್ಕೆ ಹೋಗ್ತಿಲ್ಲ ಅಂತ ಸುಮ್ನೆ ಆಗ್ತಿದ್ರಿ. ಮುಂದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅದಷ್ಟೇ ಪ್ರೊಸೀಜರ್. ನಂತರ ನಿಮ್ಗೆ ಇಮೇಲ್ ಬರುತ್ತೆ. ಇಮೇಲ್ ಅಲ್ಲಿ ಲಿಂಕ್ ಇರುತ್ತೆ. ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಿಮ್ಮ ಮುಂದಿನ ಡೇಟಾನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆಗ ಅಕೌಂಟ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಇನ್ನು ಸುದ್ದಿಗಳ ಕಡೆ ನಾವು ಬರೋದ್ರೆ ಮೊದಲಿಗೆ ಮಧ್ಯಪ್ರಾಚ್ಯದಿಂದ ಒಂದಷ್ಟು ಸುದ್ದಿಗಳು ಬರ್ತಾ ಇದಾವೆ. ಅಮೆರಿಕ ಸಿರಿಯಾದಲ್ಲಿ ಐಸಿಸ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಯಾಕೆಂದ್ರೆ ಐಸಿಸ್ ಉಗ್ರರು ಅಮೆರಿಕದ ಸೈನ್ಯದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಹಾಗಾಗಿ ರಿಟಾಲಿಯೇಟರಿ ಆಕ್ಷನ್ ಆಗಿ ಅಮೆರಿಕ ಸುಮಾರು 70 ಕಡೆ ಅಟ್ಯಾಕ್ ಅನ್ನ ಮಾಡಿರೋ ಬಗ್ಗೆ ಅಪ್ಡೇಟ್ ಗಳು ಬರ್ತಾ ಇದಾವೆ. ಅದಕ್ಕೆ ಆಪರೇಷನ್ ಹಾಕ್ಐ ಅಂತ ಹೆಸರು ಕೊಟ್ಟಿದೆ ಅಮೆರಿಕ. ನಂತರ ಫೆಡ್ ಮೆಂಬರ್ ಇಂದ ಒಂದು ಸುದ್ದಿ ಬಂದಿದೆ, ನೋಡಬಹುದು. US ಫೆಡ್ಸ್ ಜಾನ್ ವಿಲಿಯಮ್ಸ್ ಸೇಸ್ ದೇರ್ ಇಸ್ ನೋ ಅರ್ಜೆಂಟ್ ನೀಡ್ ಟು ಕಟ್ ರೇಟ್ಸ್ ಅಗೇನ್. ಈಗಾಗಲೇ ಡಿಸೆಂಬರ್ ಮೀಟಿಂಗ್ ಅಲ್ಲಿ ಫೆಡರಲ್ ರಿಸರ್ವ್ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದೆ. ಜಾನ್ ವಿಲಿಯಮ್ಸ್ ಅವರು ಒಂದು ಕಡೆ ಮಾತಾಡುವಾಗ ಈ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ನೆಕ್ಸ್ಟ್ ರೇಟ್ ಕಟ್ ಮಾಡುವಂತ ಅರ್ಜೆಂಟ್ ಇಲ್ಲ ಅಂತ ಹೇಳಿದ್ದಾರೆ. ಎಕ್ಸ್ಪೆಕ್ಟೇಷನ್ ಕೂಡ ಇದೆ, ಯಾಕಂದ್ರೆ ಮೇ ಬಿ 2026 ಅಲ್ಲಿ 1 ರೇಟ್ ಕಟ್ ಆಗ್ಬೋದೇನೋ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ. ಅಂದ್ರೆ 25 ಬೇಸಿಸ್ ಪಾಯಿಂಟ್ಸ್. ಅದಕ್ಕಿಂತ ಜಾಸ್ತಿ ಏನ್ ಎಕ್ಸ್ಪೆಕ್ಟೇಷನ್ ಸದ್ಯದ ಮಟ್ಟಿಗಿಲ್ಲ. ಮುಂದಿನ ದಿನಗಳಲ್ಲಿ ಅದು ಜಾಸ್ತಿ ಆಗ್ಬೋದು. ಯಾಕೆಂತಂದ್ರೆ ಇನ್ಫ್ಲೇಷನ್ ಕಡಿಮೆ ಆಗಿ ಲೇಬರ್ ಮಾರ್ಕೆಟ್ ಸೆಂಟಿಮೆಂಟ್ ಇಂಪ್ರೂವ್ ಆದ್ರೆ ಮೇ ಬಿ ಅಂತಹ ಅವಕಾಶಗಳು ಜಾಸ್ತಿ ಆಗುತ್ತೆ. ಬಟ್ ಆಸ್ ಆಫ್ ನೌ ಇರೋದು ಮೇ ಬಿ 25 ಬೇಸಿಸ್ ಪಾಯಿಂಟ್ಸ್ ಆಗ್ಬೋದೇನೋ ಅಂತ. ಹಾಗಂತ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಏನ್ ರೇಟ್ ಕಟ್ ಆಗೋದಿಲ್ಲ, ಅದಂತೂ ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್. ಇವರು ಹೇಳಿರೋದು ಅಷ್ಟೇ, ದೇರ್ ಇಸ್ ನೋ ಅರ್ಜೆಂಟ್ ನೀಡ್ ಅಂತ ಹೇಳಿದ್ದಾರೆ ರೇಟ್ ಕಟ್ ಗೆ. ಮೇ ಬಿ ಇನ್ನು 2-3 ಮೀಟಿಂಗ್ ಆದ್ಮೇಲೆ ಏನಾದ್ರು ಡಿಸಿಷನ್ ತಗೊಳ್ಬಹುದು. ಅದು ಬರುವಂತ ಡೇಟಾ ಮೇಲೂ ಕೂಡ ಡಿಸಿಷನ್ ತಗೊಳ್ಳುವಂತ ಚಾನ್ಸಸ್ ಜಾಸ್ತಿ ಆಗ್ತಿದೆ ಈಗ. ನೆಕ್ಸ್ಟ್ ಈ ಕಡೆ ಬರೋದಾದ್ರೆ PM ಮೋದಿ ಫಾಸ್ಟ್ ಟ್ರಾಕ್ಸ್ ರಿಫಾರ್ಮ್ಸ್ ಟು ಶೀಲ್ಡ್ ಎಕಾನಮಿ ಫ್ರಮ್ US ಟ್ಯಾರಿಫ್ಸ್. ಅಂದ್ರೆ ಇತ್ತೀಚಿನ ವಿಂಟರ್ ಸೆಷನ್ ಏನಿತ್ತು, ಲೋಕಸಭಾ ವಿಂಟರ್ ಸೆಷನ್ ಅಲ್ಲಿ ಹಲವಾರು ಹೊಸ ಬಿಲ್ಗಳನ್ನ ಪಾಸ್ ಮಾಡಿದೆ ಪಾರ್ಲಿಮೆಂಟ್. ಜೊತೆಗೆ ತುಂಬಾ ದಿನದ ನಂತರ ಮೋಸ್ಟ್ ಆಕ್ಟಿವ್ ಸೆಷನ್ ಆಗಿದೆ ಈ ಸಲದ ಚಳಿಗಾಲದ ಅಧಿವೇಶನ. ಯಾಕೆಂದ್ರೆ ಹಲವಾರು ಬಿಲ್ಗಳು ಪಾಸ್ ಆಗಿದೆ. ಅದರಲ್ಲೂ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಬಿಲ್ಗಳು, ಎಸ್ಪೆಷಲಿ ಅಮೆರಿಕ ಟ್ಯಾರಿಫ್ ಅನ್ನ ಹಾಕ್ತಿರುವಂತಹ ಸಂದರ್ಭದಲ್ಲಿ ಅದನ್ನ ನಾವು ಎದುರಿಸಬೇಕು ಅಂತಂದ್ರೆ ಖಂಡಿತ ಸರ್ಕಾರದಿಂದ ಕೂಡ ಹಲವಾರು ರಿಫಾರ್ಮ್ಸ್ ಆಗ್ಬೇಕಾಗುತ್ತೆ. ಆ ತರದ ರಿಫಾರ್ಮ್ ಗಳಿಗೆ ಸಾಕ್ಷಿಯಾಗಿದೆ ಈ ಸಲದ ಚಳಿಗಾಲದ ಅಧಿವೇಶನ. ಜೊತೆಗೆ ಫಾಸ್ಟ್ ಟ್ರಾಕ್ ರಿಫಾರ್ಮ್ಸ್ ಅಂದ್ರೆ ಎಷ್ಟು ದಿನ ನೆನೆಗುದಿಗೆ ಬಿದ್ದಂತಹ ರಿಫಾರ್ಮ್ಸ್ ಗಳನ್ನು ಕೂಡ ಬದಲಾವಣೆ ಮಾಡೋ ನಿಟ್ಟಿನಲ್ಲಿ ಕೆಲಸ ನಡೆದಿದೆ ಈ ಸಲದ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ. ನೋಡಬಹುದು, ಇನ್ ಒನ್ ಆಫ್ ಇಟ್ಸ್ ಮೋಸ್ಟ್ ಆಕ್ಟಿವ್ ವಿಂಟರ್ ಸೆಟ್ಟಿಂಗ್ಸ್ ಇನ್ ರೀಸೆಂಟ್ ಇಯರ್ಸ್. ಇತ್ತೀಚಿನ ವರ್ಷಗಳಲ್ಲಿ ಆಕ್ಟಿವ್ ವಿಂಟರ್ ಸೆಟ್ಟಿಂಗ್ ಆಗಿದೆ ಇದು. ದ ಪಾರ್ಲಿಮೆಂಟ್ ಅಪ್ರೂವ್ಡ್ ಬಿಲ್ಸ್ ಟು ಓಪನ್ ದ ನ್ಯೂಕ್ಲಿಯರ್ ಇಂಡಸ್ಟ್ರಿ ಟು ಪ್ರೈವೇಟ್ ಫರ್ಮ್ಸ್, ಹಾಗೆ ಅಲೋ ಫಾರಿನ್ ಓನರ್ಶಿಪ್ ಆಫ್ ಇನ್ಶೂರೆನ್ಸ್ ಕಂಪನೀಸ್. ಈ ರೀತಿಯ ಮೇಜರ್ ಬಿಲ್ ಗಳನ್ನು ಕೂಡ ಪಾಸ್ ಮಾಡಿದೆ. ಏನು ಸೆಕ್ಯೂರಿಟೀಸ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಬಿಲ್ ಅನ್ನು ಈಗಾಗಲೇ ಮಂಡನೆ ಮಾಡಿದ್ದಾರೆ. ಮಾರ್ಕೆಟ್ ಪಾರ್ಟಿಸಿಪೇಷನ್ ಅನ್ನ ಎನ್ಕರೇಜ್ ಮಾಡುವಂತದ್ದು. ಜೊತೆಗೆ ಮೇಜರ್ ಪಾಲಿಸಿ ಪುಷ್ ಅನ್ನು ಸರ್ಕಾರ ಮಾಡಿದೆ. ಖಂಡಿತ ಇದು ಒಳ್ಳೆಯ ಡೆವಲಪ್ಮೆಂಟ್. ಯಾಕಂದ್ರೆ ಸಮಸ್ಯೆ ಬಂದಾಗಲೇ ನಾವು ಬೇಗ ಪರಿಹಾರವನ್ನು ಹುಡುಕೊಳ್ಳೋದು. ಸಮಸ್ಯೆ ಬರದೇ ಇದ್ರೆ ಪರಿಹಾರ ಹುಡುಕೊಳ್ಳೋದೇ ಇಲ್ಲ. ಯಾಕಂದ್ರೆ ನಡೀತಾ ಇದೆಯಲ್ಲ, ನಡೀಲಿ ಬಿಡು, ಈ ರೀತಿ ಮೆಂಟಾಲಿಟಿ ಬಂದ್ಬಿಡುತ್ತೆ. ಯಾವಾಗ ಸಮಸ್ಯೆ ಬರುತ್ತೋ ಅಂತ ಸಂದರ್ಭದಲ್ಲಿ ನಾವು ಕೂಡ ಸ್ವಲ್ಪ ಆಕ್ಟಿವ್ ಆಗಿ ವರ್ಕ್ ಮಾಡ್ತೀವಿ. ಅದೇ ಆಗಿರೋದು ಅಂತಾನೆ ಹೇಳ್ಬೋದು ಈ ಡೆವಲಪ್ಮೆಂಟ್ಸ್ ಅನ್ನ ನೋಡಿದ್ರೆ. ಒಟ್ಟಿನಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸ್, ಅದನ್ನ ನಾವು ಅಪ್ರಿಶಿಯೇಟ್ ಮಾಡಲೇಬೇಕು. ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ ಸೆಂಟರ್ ಡ್ರಾಸ್ ಎ ಪ್ರೈಸ್ ಲೈನ್ ಟು ಕರ್ಬ್ ಚೀಪ್ ಫಾರ್ಮಾ ಇಂಪೋರ್ಟ್ಸ್. ಭಾರತ ಸರ್ಕಾರ ಒಂದು ಡಿಸಿಷನ್ ತಗೊಂಡಿದೆ ಫಾರ್ಮಾ ಇಂಪೋರ್ಟ್ಸ್ ಗೆ ಸಂಬಂಧಪಟ್ಟಂತೆ. ಏನು ಚೈನಾ ಡಂಪ್ ಮಾಡ್ತಾ ಇತ್ತು ಹಲವಾರು ಮೆಡಿಸಿನ್ಸ್ ಅನ್ನ, ಅದಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಆಗ್ತಾ ಇದೆ. ಅಂದ್ರೆ ಮಿನಿಮಮ್ ಪ್ರೈಸ್ ಫಿಕ್ಸ್ ಮಾಡ್ತಾ ಇದೆ.
ಅಂದ್ರೆ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಇಲ್ಲಿ ನೋಡಬಹುದು. ದ ಇಂಡಿಯನ್ ಗವರ್ನಮೆಂಟ್ ಹ್ಯಾಸ್ ಸೆಟ್ ಎ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಫಾರ್ ಸರ್ಟನ್ ಕೀ ಫಾರ್ಮಾಸ್ಯೂಟಿಕಲ್ ಇನ್ಪುಟ್ಸ್ ಟು ಕಂಬ್ಯಾಟ್ ಅಗ್ರೆಸಿವ್ ಅಂಡರ್ ಕಟ್ಟಿಂಗ್ ಅಂಡ್ ಡಂಪಿಂಗ್ ಫ್ರಮ್ ಚೀನೀಸ್ ಮ್ಯಾನುಫ್ಯಾಕ್ಚರರ್ಸ್. ಚೀನಾದ ಮ್ಯಾನುಫ್ಯಾಕ್ಚರರ್ಸ್ ಏನು ಕಡಿಮೆ ಪ್ರೈಸ್ ಗೆ ಡಂಪ್ ಮಾಡ್ತಾ ಇದ್ರು ಕೆಲವೊಂದು ಫಾರ್ಮಾಸ್ಯೂಟಿಕಲ್ ಇನ್ಪುಟ್ಸ್ ಅನ್ನ, ಅದಕ್ಕೆ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಅನ್ನ ಹಾಕಿದೆ. ಯಾಕಂದ್ರೆ ಡೊಮೆಸ್ಟಿಕ್ ಕಂಪನಿಗಳನ್ನ ಸೇವ್ ಮಾಡಬೇಕಲ್ಲ. ಅದರಲ್ಲೂ ಎಸ್ಪೆಷಲಿ ನೋಡಬಹುದು ಇಂಪೋರ್ಟ್ ಆಫ್ ಪೊಟ್ಯಾಷಿಯಂ, ಕ್ಲಾವುಲಾನೇಟ್ ಅಂಡ್ ಸಮ್ ಇಂಟರ್ಮೀಡಿಯೇಟ್ಸ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫ್ಲಾವೋನಿಕ್ ಆಸಿಡ್ ಅಂಡ್ ಪೊಟ್ಯಾಷಿಯಂ ಕ್ಲಾವುಲಾನೇಟ್. ಈ ರೀತಿಯ ಕೆಲವೊಂದು ಪ್ರಾಡಕ್ಟ್ ಗಳಿಗೆ ಮಿನಿಮಮ್ ಪ್ರೈಸ್ ಅನ್ನ ಸೆಟ್ ಮಾಡಿದೆ. ಅದಕ್ಕಿಂತ ಕಡಿಮೆ ರೇಟ್ ಗೆ ಇಂಪೋರ್ಟ್ ಮಾಡ್ಕೊಳ್ಳಾಗಿಲ್ಲ ಅಂತ ಒಂದು ಪ್ರೈಸ್ ಸೆಟ್ ಮಾಡಿದ್ದಾರೆ ಅಂದ್ರೆ ಅದಕ್ಕಿಂತ ಜಾಸ್ತಿಗೆ ಮಾರಬೇಕಾಗುತ್ತೆ. ಇದರಿಂದ ಡೊಮೆಸ್ಟಿಕ್ ಕಂಪನೀಸ್ ಗೆ ಒಂದಷ್ಟು ಅಡ್ವಾಂಟೇಜಸ್ ಆಗುತ್ತೆ. ಅವರುಗಳಿಗೆ ಲಾಸಸ್ ಕಡಿಮೆ ಆಗ್ಬೋದು, ಲಾಭ ಜಾಸ್ತಿ ಆಗ್ಬೋದು ಅಂತ ಚಾನ್ಸಸ್ ಇರುತ್ತೆ. ಹಾಗೆ ಈ ರಿಸ್ಟ್ರಿಕ್ಷನ್ಸ್ ಏನಿದೆ ಟಿಲ್ ನವೆಂಬರ್ 30, 2026 ವರೆಗೂ ಇರುತ್ತೆ. ನೆಕ್ಸ್ಟ್ ಇಯರ್ ನವೆಂಬರ್ 30ನೇ ತಾರೀಕು ಕೂಡ ಈ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಈ ಮಿನಿಮಮ್ ಇಂಪೋರ್ಟ್ ಪ್ರೈಸ್. ಇನ್ನು ನೆಕ್ಸ್ಟ್ ಇಂಡಿಯಾಸ್ ವೊಲಟಿಲಿಟಿ ಇಂಡೆಕ್ಸ್ ಇಟ್ಸ್ ಆಲ್ ಟೈಮ್ ಲೋ. ವಿಕ್ಸ್ ಅಂತ ಏನ್ ಕರಿತೀವಿ ನಾವು, ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಅನ್ನ ನೋಡುವಾಗ ಇರುತ್ತೆ. ನಾನು ಹಿಂದೆ ವಿಕ್ಸ್ ಬಗ್ಗೆ ಒಂದು ಸಪರೇಟ್ ವಿಡಿಯೋನು ಕೂಡ ಕವರ್ ಮಾಡಿದೀನಿ. ಏನಿದು, ಏನನ್ನ ತೋರಿಸುತ್ತೆ, ಇದು ಅಪ್ ಆದ್ರೇನು, ಡೌನ್ ಆದ್ರೇನು ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದೀನಿ ಈ ಹಿಂದೆನೆ ಸಪರೇಟ್ ವಿಡಿಯೋದಲ್ಲಿ. ಹಾಗಾಗಿ ಆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಏನಿದು ವಿಕ್ಸ್ ಅಂತ. ವಿಕ್ಸ್ ಆಲ್ ಟೈಮ್ ಲೋ ನ ಅಚೀವ್ ಮಾಡಿದೆ. ಹಾಗಾದ್ರೆ ಇದರ ಅರ್ಥ ಏನು, ಅದನ್ನ ಡಿಕೋಡ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಬಹುದು, ದ ರೆಕಾರ್ಡ್ ಲೋ ವಿಕ್ಸ್ ರಿಫ್ಲೆಕ್ಟ್ಸ್ ಕಂಪ್ರೆಸ್ಡ್ ವಾಲಟಿಲಿಟಿ ಎಕ್ಸ್ಪೆಕ್ಟೇಷನ್ಸ್ ರೆಡ್ಯೂಸಿಂಗ್ ದ ಪ್ರಾಬಬಿಲಿಟಿ ಆಫ್ ಶಾರ್ಪ್ ನಿಯರ್ ಟರ್ಮ್ ಮೂವ್ಸ್. ಅಂದ್ರೆ ನಿಯರ್ ಟರ್ಮ್ ಅಲ್ಲಿ ಶಾರ್ಪ್ ಮೂವ್ ಬರುವಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಾ ಇದೆ. ಕಡಿಮೆ ಮಾಡುತ್ತೆ ಇದು ಅಂತ ಅಂದ್ರೆ ದೊಡ್ಡ ಮಟ್ಟದ ರ್ಯಾಲಿ ಆಗ್ಬೋದು ಅಥವಾ ದೊಡ್ಡ ಮಟ್ಟದ ಡೌನ್ ಫಾಲ್ ಆಗ್ಬೋದು, ಎರಡೂ ಇರೋದಿಲ್ಲ. ನಾರ್ಮಲ್ ಆಗಿ ಸ್ಲೈಟ್ಲಿ ಅಪ್ ಅಥವಾ ಸ್ಲೈಟ್ಲಿ ಡೌನ್ ಈ ರೀತಿಯಾಗಿ ಟ್ರೇಡ್ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಅನ್ನ ಕೊಡ್ತಾ ಇದೆ ವಿಕ್ಸ್. ಅಂದ್ರೆ ಮೇ ಬಿ ಕನ್ಸಾಲಿಡೇಟ್ ಆಗ್ಬೋದು ಇನ್ನು ಒಂದಷ್ಟು ದಿನ ಮಾರ್ಕೆಟ್ ಅಂತ ನೋಡಬಹುದು. ಇಂಡಿಯಾಸ್ ವಾಲಟಿಲಿಟಿ ಗಾಜ್ ದ ಇಂಡಿಯಾ ವಿಕ್ಸ್ ಸ್ಲಿಪ್ಡ್ record low of 9.52 signaling extremely subdued expectations of near-term market swings even as benchmark indices remain locked in a consolidation phase. ಅಂದ್ರೆ ಬಿಗ್ ಮೂವ್ ಚಾನ್ಸಸ್ ಕಡಿಮೆ ಅನ್ನೋದನ್ನ ಸದ್ಯದ ಮಟ್ಟಿಗೆ ಇಂಡಿಕೇಟ್ ಮಾಡ್ತಾ ಇದೆ ಇದು. ಸೊ ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಮುಂದಿನ ವಾರದಲ್ಲಿ ಗೊತ್ತಾಗುತ್ತೆ. ಇನ್ನು ನಿನ್ನೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಧಮಾಕನೆ ಆಗಿದೆ. ಬಟ್ ಈ ಧಮಾಕ ಟೆಕ್ನಿಕಲ್ ಗ್ಲಿಚ್ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಇನ್ಫೋಸಿಸ್ ಎಡಿಆರ್ 40% ಸ್ಪೈಕ್, 40% ಸ್ಪೈಕ್ ಆಗಿದೆ, ಅಪ್ ಆಗಿದೆ. ಲಿಂಕ್ ಟು ಎ ಬಿಜಾರೆ ಟೆಕ್ನಿಕಲ್ ಗ್ಲಿಚ್ ಸೇಸ್ ರಿಪೋರ್ಟ್. ಏನು 40% ಅಪ್ ಆಗಿದೆ, ಅದು ಟೆಕ್ನಿಕಲ್ ಗ್ಲಿಚ್ ನ ಕಾರಣಕ್ಕೆ ಆಗಿರುವಂತದ್ದು ಅನ್ನುವಂತ ರಿಪೋರ್ಟ್ ಬಂದಿದೆ. ಇವನ್ ಕಂಪನಿ ಕೂಡ ರೆಸ್ಪಾಂಡ್ ಮಾಡಿದೆ ಇದಕ್ಕೆ. ಅಲ್ಲೇನು ಬೈಯಿಂಗ್ ಆಗ್ಲಿ ಅಥವಾ ಸೆಲ್ಲಿಂಗ್ ಆಗ್ಲಿ ಕಂಡು ಬಂದಿರುವಂತದ್ದಲ್ಲ, ಟೆಕ್ನಿಕಲ್ ಗ್ಲಿಚ್ ನ ಕಾರಣಕ್ಕೆ ಈ ರೀತಿಯ ಸ್ಪೈಕ್ ನೋಡ್ಲಿಕ್ಕೆ ಸಿಕ್ಕಿದೆ. ನೀವೆಲ್ಲೂ ನೋಡಬಹುದು. Infosys ADR spike likely triggered by data feed glitch, says Chronicle Journal. ಡೇಟಾ ಫೀಡ್ ಅಲ್ಲಿ ಆಗಿರುವಂತಹ ವೇರಿಯೇಷನ್ ನ ಕಾರಣಕ್ಕೆ ಈ ರೀತಿ ಸ್ಪೈಕ್ ಕಂಡು ಬಂದಿದೆ ನಿನ್ನೆ. ಬಟ್ ಈ ಎಲ್ಲ ಸುದ್ದಿಗಳ ನಡುವೆ ಕೂಡ ಎಡಿಆರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು, ಮೋರ್ ದನ್ 5% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಮೊನ್ನೆ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು, ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಮೊನ್ನೆ ವಿಪ್ರೋದಲ್ಲಿ ಏನಂತ ಮೊಮೆಂಟಮ್ ಇರಲಿಲ್ಲ, ಬಟ್ ನಿನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಅಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ 7% ಅಪ್ ಆಗಿದೆ ವಿಪ್ರೋ ಎಡಿಆರ್ ಅಲ್ಲಿ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ಸೋಮವಾರ ಇದೇ ರೀತಿ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಬರುತ್ತಾ ಅಂತ. ಇನ್ನು ಅದಾನಿ ಗ್ರೂಪ್ ಇಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ನಿನ್ನೆ ಕೂಡ ಒಂದು ಸುದ್ದಿಯನ್ನ ಕವರ್ ಮಾಡಿದೆ. ಇವತ್ತಿನೊಂದು ಸುದ್ದಿ ಬಂದಿದೆ ನೋಡಬಹುದು. ಅದಾನಿ ಗ್ರೂಪ್ ಬೆಟ್ಸ್ ಬಿಗ್ ಆನ್ ಹಾಸ್ಪಿಟಾಲಿಟಿ, ಪ್ರಿಪೇರ್ಸ್ ಫಾರ್ ಬಿಗ್ ಟಿಕೆಟ್ ಫಾರ್ ಎ. ಹಾಸ್ಪಿಟಾಲಿಟಿಗೆ ಸಂಬಂಧಪಟ್ಟಂತೆ ಅಂದ್ರೆ ಹೋಟೆಲ್ಸ್, ದೊಡ್ಡ ಮಟ್ಟದಲ್ಲಿ ಹಾಸ್ಪಿಟಾಲಿಟಿ ಬಿಸ್ನೆಸ್ ಗೆ ಇಳಿಬಹುದು ಅಂತ ಸುದ್ದಿ ಬರ್ತಾ ಇದೆ. ನೋಡೋಣ ಯಾವಾಗ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ. ಇನ್ನು ಐನಾಕ್ಸ್ ಗ್ರೀನ್ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು. ಐನಾಕ್ಸ್ ಗ್ರೀನ್ ಟು ಅಕ್ವೈರ್ ಮಕ್ವೇರಿಸ್ ರಿನ್ಯೂವಬಲ್ ಪ್ಲಾಟ್ಫಾರ್ಮ್ ವೈಬ್ರಂಟ್ ನ ಅಕ್ವೈರ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಐನಾಕ್ಸ್ ಗ್ರೀನ್. ಬಟ್ ಇದು ರಿಪೋರ್ಟ್ ಮೂಲಕ ಬಂದಿರುವಂತದ್ದು, ಕಂಪನಿಯಿಂದ ಅನೌನ್ಸ್ಮೆಂಟ್ ಬಂದಿಲ್ಲ. ನೋಡಬಹುದು, ದ ಡೀಲ್ ಈಸ್ ಲೈಕ್ಲಿ ಟು ಸೆಟ್ ಅನ್ ಈಕ್ವಿಟಿ ವ್ಯಾಲ್ಯೂಯೇಷನ್ ಆಫ್ ಅಬೌಟ್ $200 million, 1791 ಕೋಟಿ ಅನ್ ವೈಬ್ರಂಟ್ ಎನರ್ಜಿ. ರಿಪೋರ್ಟ್ ಮೂಲಕ ಬಂದಿರುವಂತದ್ದು, ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ. ನಂತರ ಫೋರ್ಟಿಸ್ ಟು ಅಕ್ವೈರ್ ಬೆಂಗಳೂರು ಬೇಸ್ಡ್ ಪೀಪಲ್ ಟ್ರೀ ಹಾಸ್ಪಿಟಲ್ ಫಾರ್ ₹430 crore. ಫೋರ್ಟಿಸ್ ಹಾಸ್ಪಿಟಲ್, ಬೆಂಗಳೂರಿನ ಪೀಪಲ್ ಟ್ರೀ ಹಾಸ್ಪಿಟಲ್ ಚೈನ್ಸ್ ಏನಿದೆ ಇದನ್ನ ಅಕ್ವೈರ್ ಮಾಡುವಂತ ಸುದ್ದಿ ಬಂದಿದೆ. 430 ಕೋಟಿಗೆ ಅಕ್ವಿಸಿಷನ್ ಮಾಡ್ತಾ ಇದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ನಾಳಿನ ಪ್ರೋಗ್ರಾಮ್ಗೆ ರಿಜಿಸ್ಟರ್ ಆಗಿರುವಂತವ್ರು ದಯವಿಟ್ಟು ನಿಮ್ಮ ವಾಟ್ಸ್ಆಪ್ ಚೆಕ್ ಮಾಡ್ಕೊಳ್ಳಿ. ಈಗಾಗಲೇ ನಿಮಗೆ ನಾವು ಕಮ್ಯುನಿಕೇಟ್ ಮಾಡಿದೀವಿ. ನಾಳೆ ಸಿಗೋಣ. ಸರಿ ಗೆಳೆಯರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.